ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಜೆಡಿಎಸ್ ಶಾಸಕ ಸುರೇಶ್ ಬಾಬು ಅವರ ಹುಟ್ಟುಹಬ್ಬದ ಅಂಗವಾಗಿ ಅದ್ದೂರಿ ಕಾರ್ಯಕ್ರಮ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜನಸ್ಪಂದನ ಯಶಸ್ವಿ 100ನೇ ವಾರದ ಆಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಚಿಕ್ಕನಾಯಕನಹಳ್ಳಿ ನಗರದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಬೃಹತ್ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಸಾವಿರಾರು ಅಭಿಮಾನಿಗಳು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ನೂರಾರು ಫಲಾನುಭವಿಗಳಿಗೆ ವಿವಿಧ ಸರ್ಕಾರಿ ಸೌಲಭ್ಯಗಳನ್ನು ವಿತರಿಸಲಾಯಿತು. ಇನ್ನು ಆರೋಗ್ಯ ಸೇವೆಗೆ ವಿಶೇಷ ಆದ್ಯತೆ ನೀಡಲಾಗಿದ್ದು, ಬೃಹತ್ ಆರೋಗ್ಯ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರವನ್ನ ಹಮ್ಮಿಕೊಳ್ಳಲಾಯಿತು. ಶಿಬಿರದಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಉಚಿತ ಚಿಕಿತ್ಸೆ ಪಡೆದುಕೊಂಡರು. ಕಾರ್ಯಕ್ರಮಕ್ಕೆ ಕೇಂದ್ರ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವರಾದ ವಿ. ಸೋಮಣ್ಣ, ಶಾಸಕ ಎಂಟಿ ಕೃಷ್ಣಪ್ಪ, ಜಿಲ್ಲೆಯ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಕೂಡ ಭಾಗಿಯಾಗಿದ್ದರು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಪ್ರಸನ್ನನಾಥ ಸ್ವಾಮೀಜಿಗಳು ಕೂಡ ಉಪಸ್ಥಿತರಿದ್ದರು. ಇನ್ನು ಶಾಸಕ ಸುರೇಶ್ ಬಾಬು ಅವರಿಗೆ ಗಣ್ಯರು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರಿದರು. ಕ್ಷೇತ್ರದಲ್ಲಿ ಜನಸ್ನೇಹಿ ಮತ್ತು ಜನಪರ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ಆಯೋಜಿಸಿರುವ ಶಾಸಕ ಸುರೇಶ್ ಬಾಬು ಅವರ ಕಾರ್ಯ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ರಘು, ಕರ್ನಾಟಕ ಟಿವಿ, ಚಿಕ್ಕನಾಯಕನಹಳ್ಳಿ. ಎಲ್ಲರನ್ನು ಹುಡುಕೊಂಡು ಓಡಾಡತಕ್ಕಂಥದ್ದು ನೋಡಿದಾಗ ಎಲ್ಲ ಒಂದು ಕಡೆ ಇದಕ್ಕೆ ಏನಾದ್ರು ಪರಿಹಾರ ಕಂಡುಹಿಡ್ಕೋಬೇಕು. ಜನಗಳಿಗೂ ಸರಳವಾಗಬೇಕು, ನಮ್ಮ ಅಧಿಕಾರಿಗಳಿಗೂ ಕೂಡ ಸರಳವಾಗಿ ಜನಗಳಿಗೆ ಸ್ಪಂದಿಸುವಂಥದ್ದಾಗಬೇಕು ಅಂತಕ್ಕಂಥ ಆಲೋಚನೆ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದನ್ನು ಹೇಳಿದ ಅಧಿಕಾರಿಗಳನ್ನು ಕರೆಸಿ, ನೀವು ಪ್ರತಿದಿನ ನನ್ನಿಂದ ಓಡಾಡಬೇಕು, ವಾರಕ್ಕೆ ಒಂದು 2 ಗಂಟೆ 3 ಗಂಟೆ ನನಗೆ ಸಿಕ್ಕಿದ್ರೆ ಸಾಕು. ಆ ಸಂದರ್ಭದಲ್ಲಿ ನಾವೆಲ್ಲ ಜನರನ್ನು ನೋಡೋಣ, ಒಂದು ವೇದಿಕೆನಲ್ಲಿ, ಒಂದು ಸೂರಡಿನಲ್ಲಿ ನಾವೆಲ್ಲ ಸಿಕ್ತಿ ಒಟ್ಟಿಗೆ ಅಂತಂದ್ರೆ ಜನಗಳು ಬಂದು ಅವ್ರ ಕಷ್ಟ ಸುಖ ಕೇಳ್ಕೊಂಡು ಅದು ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಅಂತ ಆಲೋಚನೆ ಮಾಡಿ ಇವತ್ತು ನಮಗೆ ಗೊತ್ತಾಗ್ತಲ್ಲ 100 ವಾರ ಹೇಗಾಯ್ತು ಅಂತ. ಅಷ್ಟು ನಾವು ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿದ್ವಿ. ನಾವು ಅಧಿಕಾರಿಗಳಂದ್ರೆ ಬರೀ ತಾಲೂಕು ಲೆವೆಲ್ ಅಧಿಕಾರಿಗಳಲ್ಲ, ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ PDOಗಳಿರ್ಬೋದು, RI ಇರ್ಬೋದು, BMಗಳಿರ್ಬೋದು, ಎಲ್ಲರೂ ಸೇರಿಕೊಂಡು ಸುಮಾರು ಇರ್ತಕ್ಕಂಥ ತಹಸೀಲ್ದಾರ್ನಿಂದ ಹಿಡಿದು ಕೆಳಹಂತದ ಅಧಿಕಾರಿವರೆಗೂ ಎಲ್ಲರೂ ಕುತ್ಕೊಂಡು ನಾವು ಇವತ್ತು ಆ ಒಂದು ಜನಸ್ಪಂದನೆ ಮಾಡಿ 100ನೇ ವಾರಕ್ಕೆ ತಲುಪಿದ್ದೇವೆ. ಅದು ಉತ್ತಮ ರೀತಿಯಲ್ಲಿ ನಾವು ಸೇವೆ ಮಾಡಿದ್ವಿ. ಅದರಿಂದ ಏನು ಪರಿಹಾರ ಆಗಿದೆ ಅಂದರೆ, ನಮ್ಮಲ್ಲಿ ಇರ್ತಕ್ಕಂಥ ಪೆನ್ಷನ್ಸ್ ಆಗ್ಬೋದು, ಮತ್ತೊಂದು ಸಣ್ಣ ಪುಟ್ಟ ಏನು ಅಲಿತಾ ಇದ್ರು ಅದಕ್ಕೋಸ್ಕರ ಮಧ್ಯವರ್ತಿಗಳು ಇಟ್ಕೊಂಡು ಹೋಗಿ ಯಾರನ್ನೋ ಇದೆಲ್ಲ ಆಗ್ತಾ ಇದ್ದದನ್ನ ನಾವು ಒಂದು ತಡೀತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನೇರವಾಗಿ ಅವರೇ ಬಂದು ಅವ್ರ ಕೆಲಸ ಮಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಪಾರದರ್ಶಕತೆಯಿಂದ ನಾವೊಂದು ಕೂಡ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಮಧ್ಯವರ್ತಿಗಳ ಅವಳಿಗೆ ಲಂಚದ ಅಮೇಶ ನೇರವಾಗಿ ಕೆಲಸ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಮುಖ್ಯವಾದ ಅವಕಾಶನ ಕ್ಷೇತ್ರದ ಜನತೆಗೆ ಒದಗಿಸ್ಕೊಟ್ಟಿದ್ದೀವಿ. ಇದನ್ನ ಸದ್ಬಳಕೆ ಅವ್ರು ಮಾಡ್ಕೋಬೇಕು. ಖಂಡಿತ ಅದನ್ನ ಮಾಡ್ಕೋದಾದ್ರೆ ಪ್ರತಿ ಸೋಮವಾರ ಬಂದು ಏನೇ ಕೆಲಸ ಇದ್ರು ನಾನು ಕೂಡ ಎಲ್ಲಿದ್ರು ಅದಕ್ಕೆ ಬರೋಂಥ ಕೆಲಸ ಮಾಡ್ತೀನಿ. ಅಧಿಕಾರಿಗಳು ಕೂಡ ಬರ್ತಾರೆ. ಈ ನಿಟ್ಟಿನಲ್ಲಿ ನಾವು ಸ್ಪಂದಿಸಿ ಕೆಲಸ ಮಾಡುವಂಥದ್ದನ್ನ ನಾವು ಮೊದಲಿಂದ ರೂಢಿ ಮಾಡಿಕೊಂಡು ಇವತ್ತು 100 ವಾರ ಯಶಸ್ವಿ ಮಾಡಿದ್ದೀವಿ. ಸ್ಫೂರ್ತಿ ನೋಡಿ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಯಾರು ಮಾಡಿಲ್ಲ. ಏನಾಯ್ತು, ಈ ಪ್ರಾರಂಭದಲ್ಲಿ 2 ವಾರ ನಾವು ನೋಡಿದಾಗ ಒಬ್ರು ಬರ್ತಾರೆ, ತಹಸೀಲ್ದಾರ್ಗೆ ಫೋನ್ ಮಾಡಿ ಖಾತೆ ಚೇಂಜ್ ಮತ್ತೊಂದು ಹೇಳ್ತಾರೆ. ಇನ್ನೊಂದು 3-4 ಜನ ಮತ್ತೆ ತಹಸೀಲ್ದಾರ್ಗೆ ಹೇಳದೇ ಇದ್ರೆ ಅವ್ರಿಗೆ ಬೇಜಾರಾಗ್ತದೆ. ಹೇಳಿದ್ರೆ ಎಷ್ಟು ಸಲ MLA ಜೊತೆ ಇವ್ರು ಮಾತಾಡೋದು ಅಂತ ಆಗ್ತದೆ. ಇದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕೋಬೇಕಲ್ಲ ಅಂತ ಆಲೋಚನೆ ಮಾಡಿ 2 ವಾರ ಆಯಿತು. 2 ವಾರ ಆದ ತಕ್ಷಣ ಇಮಿಡಿಯೇಟ್ ಎಲ್ಲ ಅಧಿಕಾರಿಗಳನ್ನ ಕೇಳಿ, ನೀವು 2 ಗಂಟೆ ನನಗೆ ವಾರದಲ್ಲಿ ಪ್ರತಿ ಸೋಮವಾರ ಸಂಜೆ ಜನ ಬರ್ತಾರೆ. ಬಂದವರು ಇದಕ್ಕೆ ಅವ್ರ ಕೆಲಸ ಕಾರ್ಯ ಮುಗಿಸ್ಕೊಂಡು ಇದಕ್ಕೆ ಅವ್ರ ಏನಾದ್ರು ಕೂಡ ಸರ್ಕಾರದಲ್ಲಿ ಕೆಲಸ ಇಟ್ಟು ಮುಗಿಸ್ಕೊಂಡು ಹೋಗ್ತಾರೆ. ಎಲ್ಲರೂ ಕೂಡ ತುಂಬ ಮನಸ್ಸಿಂದ ಒಪ್ಕೊಂಡು ಎಲ್ಲರೂ ಕೂಡ ಸಹಕರಿಸಿದ್ರಿಂದನೇ ಇವತ್ತು 100 ವಾರಗಳು ಇವತ್ತು ನಾವು ಸ್ಪಂದಿಸ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದ್ರು. ನಮ್ಮಲ್ಲಿ ನಮ್ಮದೊಂದು ಅವಿನಾಭಾವ ಸಂಬಂಧ, ನಮ್ಮಲ್ಲಿ ರಾಜಕೀಯಕ್ಕಿಂತ ಮಿಗಿಲಾದಂಥ ಸಂಬಂಧ ಇದೆ. ನಮ್ಮದು ಅವ್ರದ್ದು ಎಲ್ಲ ಕುಟುಂಬದ ಮಧ್ಯೆ ಅಪಾರವಾದಂಥ ಗೌರವ, ಪ್ರೀತಿ, ವಿಶ್ವಾಸ, ಅಭಿಮಾನ ಎಲ್ಲದೂ ಕೂಡ ಇದೆ. ಅದು ಯಾರು ಕೂಡ ಏನು ಮಾಡಲಿಕ್ಕೆ ಆ ನಿಟ್ಟಿನಲ್ಲಿ ಅವರ ಬಾಂಧವ್ಯ ಇದೆ. ಅದಕ್ಕೆ ನಾವು ಅಷ್ಟು ಗೌರವ ಕೊಡ್ತೇವೆ, ಅವರು ಅಷ್ಟು ಪ್ರೀತಿಯನ್ನು ನಮ್ಮಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನು ನಾನು ಮೆಚ್ಚಿರೋದು. ಅವ್ರಿಗೆ ಮುಖ್ಯವಾಗಿ ಗೊತ್ತು ಸುರೇಶ್ ಬಾಬು ಯಾರು ಹೇಗೆ ಅಂತ. ಹಾಗಾಗಿ ಅವ್ರಿಗೆ ಗೊತ್ತು ನಮ್ಮ ಹುಡುಗ ನಮ್ಮ ಪಕ್ಷ ನಮಗೆ ಅದು ಮುಖ್ಯ. ನಮ್ಗೆ ಅದು ಕುಟುಂಬ ಪಕ್ಷ ಅದು ಮೊದಲಿಂದ ನಮಗೆ ಒಂದು ರಕ್ತಗತದಲ್ಲಿ ಅವ್ರಿಗೆ ಯಾರನ್ನು ಘೋಷಣೆ ಮಾಡಬೇಕು, ಯಾವಾಗ ಮಾಡಬೇಕು
ತಿಳ್ಕೊಂಡೆ ಅವ್ರು ಮಾತಾಡಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಕಾಂಗ್ರೆಸ್ ನಡೀತಾನೆ ಇದೆ. ಡಿಕೆ ರಾಜಕೀಯ ಮಾಡ್ತೀನಿ ಅಂತ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ದಾರೆ. ಇನ್ ಕೇಸ್ ಮುಂದೆ ಏನೇ ಸರ್ ಏನಾಗ್ಬೋದು? ಏನೋ ರಾಜಿ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಬಂದ ಮಾಹಿತಿ, ನನಗೆ ಬಲ್ಲ ಮೂಲಗಳಿಂದ ನನಗೆ ಬಂದಂಥ ಮಾಹಿತಿ ಬೇಡ. ನನಗಿದೆ ಅದಕ್ಕೆ ಅಧ್ಯಕ್ಷರಾಗಿ ಮತ್ತು ನನ್ನ ಇರ್ತಕ್ಕಂಥ ಪೋರ್ಟ್ಫೋಲಿಯೋ ಎಲ್ಲದನ್ನು ಕೂಡ ಹಿಂಗೆ ಮುಂದುವರಿಸಿ ನನ್ನನ್ನು ಮುಂದಿನ 2028ಕ್ಕೆ ನನ್ನನ್ನು ಮುಖ್ಯಮಂತ್ರಿ ಅಂತ ಘೋಷಣೆ ಕೇಂದ್ರದ ವರಿಷ್ಠರು ಮಾಡಿದ್ರೆ ನಾನು ಸಿದ್ದರಾಮಯ್ಯನವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಿ ಅಂತ ಏನೋ ಅವರ ಅಭಿಪ್ರಾಯ ಬಂದಿದೆ ಅಂತ ನನಗೆ ಬಂದಂಥ ಬಲ್ಲ ಮೂಲಗಳ ಒಂದು ಮಾಹಿತಿ. ಅದೇ ಸರ್, NDA ಮೈತ್ರಿ ಬಿಟ್ಟು ಅಂತ ಹೇಳ್ತಿದ್ದಾರೆ. ಸ್ಥಳೀಯ ಸಂಸ್ಥೆಗೆ NDA ಮೈತ್ರಿ ಕಂಟಿನ್ಯೂ ಆಗುತ್ತೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಈಗ ನೋಡಿ ಮೈತ್ರಿ ನಮಗೆ ಮುಖ್ಯ ಅಂತ ಹೇಳ್ತಿದ್ದಾರೆ. ಹೆಂಗೆ ಸರ್ ಮೈತ್ರಿ ಸರಿಯಾದ ಮೈತ್ರಿಗೆ ಏನು ಕೊರತೆ ಇಲ್ಲ. ಈಗ ನಮ್ಮ ಪಕ್ಷದಲ್ಲೂ ಕೆಲವು ಕಡೆ ಆ ಥರ ಸನ್ನಿವೇಶ ಬರ್ತವೆ. ಗೆದ್ದಿರ್ತಾರೆ BJP ಕಡೆ ಗೆದ್ದಿರ್ತಕ್ಕಂಥವ್ರು, JDS ಗೆದ್ದಿದ್ದ ಕಡೆ ಈ ಥರ ಸಮಸ್ಯೆ ಎದುರಾಗ್ತಕ್ಕಂಥ ಸಹಜ. JDS ಗೆದ್ದಿದ್ದ ಕಡೆ BJPಲಿ ಇಂಥ ಸಮಸ್ಯೆ ಆಗ್ತಕ್ಕಂಥದ್ದು ಸಹಜ. ಹಾಗಾಗಿ ಅದನ್ನ ವರಿಷ್ಠ ಎರಡು ಪಕ್ಷದಲ್ಲಿ ಕೂತ್ಕೊಂಡು ಅದನ್ನು ಇತ್ಯರ್ಥ ಮಾಡ್ತಾರೆ. ಅದು 1-2 ಕ್ಷೇತ್ರಗಳಿಂದ ಹೊಂದಾಣಿಕೆ ಕಿಕ್ಕೋಗುತ್ತೆ ಅನ್ನೋದು ಎಷ್ಟು ಸರಿ, ತಪ್ಪು. ಅದರಿಂದ ಏನಾಗಲ್ಲ, ಖಂಡಿತ ಇದು ಶಾಶ್ವತವಾಗಿರ್ತದೆ. ಈ ಹೊಂದಾಣಿಕೆ ಮುಖಾಂತರ ನಾವೆಲ್ಲ ಚೆನ್ನಾಗಿ ಅಂತ ಈಗಾಗಲೇ ಕುಮಾರಸ್ವಾಮಿ ಸಾಹೇಬ್ ಹೇಳಿದ್ದಾರೆ. ಖಂಡಿತ ನಮ್ಮ ಎರಡೂ ಪಕ್ಷದ ವರಿಷ್ಠ ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗ್ತೀವಿ. ಈಗ ಬಿಜೆಪಿಯಲ್ಲಿ ಏನ್ ಮಾಡ್ತಾರೆ, ಕುಮಾರಸ್ವಾಮಿ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ JDS ಹೆಂಗಾಗಿತ್ತು, ಈಗ ಬಿಜೆಪಿ ಏನ್ ಮಾಡ್ತಾರೆ, ವಿಜೇಂದ್ರ ಸಿಎಂ ಆಗಬೇಕು ಅಂತ ಗುರುಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಅದರಲ್ಲಿ ತಪ್ಪೇನಿಲ್ಲ. ಈಗ ನಮ್ಮ ಪಕ್ಷದವ್ರಿಗೆ ನಮ್ಮ ಅಭಿಮಾನ, ನಮ್ಮ ಪಕ್ಷದ ಕ್ಯಾಂಡಿಡೇಟ್ ಅಷ್ಟೇ ನಾವು ಓಟ್ ಹಾಕ್ಸ್ಕೊಳ್ಳಲ್ಲ. NDA ಅಭ್ಯರ್ಥಿಯಾಗಿ BJP ಕ್ಯಾಂಡಿಡೇಟ್ ಆಗಿದ್ದ ಕಡೆ ನಮ್ಮ ಪಕ್ಷದ ಓಟ್ ನಾವು ಕನ್ವರ್ಟ್ ಮಾಡ್ಕೊಡ್ಬೇಕಲ್ವಾ? ಯಾರ ಮುಖ ಇಟ್ಕೊಂಡು ಕೊಡ್ತೀವಿ? ಕುಮಾರಸ್ವಾಮಿ ಅವ್ರ ಮುಖ, ದೇವೇಗೌಡರ ಮುಖ ಇಟ್ಕೊಂಡ್ರೆ ನಾವು ಕನ್ವರ್ಟ್ ಮಾಡೋಕ್ಕೆ ಸಾಧ್ಯ. ಆದ್ರಿಂದ ನಮ್ಮ ಕುಮಾರಸ್ವಾಮಿ ಅವರೇ ನಮ್ಮ ಲೀಡರ್, ನಮ್ಮ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ನಾವು ಹೇಳಿದಾಗ ಖಂಡಿತ ಅದನ್ನ ಜನ ಇಲ್ಲ ಈ ಹೊಂದಾಣಿಕೆಯಲ್ಲಿದ್ದರೆ ಯಾವತ್ತಿಗೂ ನಮ್ಮ ಲೀಡರ್ಗೂ ಏನಾದ್ರು ಕೂಡ ಅವಕಾಶ ಬರುತ್ತೆ. ಎರಡೂ ಪಕ್ಷ ಒಂದು ಅವಧಿಗಳನ್ನ ಏನೋ ಮಾಡ್ಕೊಳ್ಬೋದು ಅಂತ ಭಾವನೆಯಲ್ಲಿ ಈ ಥರ ವ್ಯಕ್ತಪಡಿಸ್ಬೋದು. ಅದು ತಪ್ಪಲ್ಲ. ಅದು ಯಾಕೆಂದರೆ ಆ ಪಕ್ಷದ ಓಟ್ ನಮಗೆ NDAಯಲ್ಲಿ ಇದ್ದಂಥ ಅಭ್ಯರ್ಥಿ ಯಾವುದೇ ಪಕ್ಷದಲ್ಲಿ ಅವರ ಓಟ್ನ ಕನ್ವರ್ಟ್ ಮಾಡ್ಕೊಡೋದು ಆಗಲೇಬೇಕು. ಇಲ್ಲದಿದ್ದರೆ ಹೊಂದಾಣಿಕೆಯಲ್ಲಿ ಉಪಯೋಗನೇ ಇರಲ್ಲ. ಆ ದೃಷ್ಟಿನಲ್ಲಿ ನಮ್ಮ ಕಾರ್ಯಕರ್ತರಿಗೂ ಆ ಥರ ಇಡೀ ರಾಜ್ಯದ ಜನತೆ ಕೂಗಾಗಿದೆ. ನೋಡ್ತಾ ಇದ್ರಲ್ಲ ಈ ಕಾಂಗ್ರೆಸ್ ಸರ್ಕಾರದ ವರ್ತನೆ, ಅವ್ರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಅವರ ಒಂದು ಅಭಿವೃದ್ಧಿ ಶೂನ್ಯತೆ ಎಲ್ಲರನ್ನೂ ನೋಡಿದಾಗ ಇಲ್ಲ ಕುಮಾರಸ್ವಾಮಿ ಅಂತ ರಾಜ್ಯಕ್ಕೆ ಬಂದರೆ ಏನಾದ್ರು ಪರಿವರ್ತನೆ ಆಗ್ಬೋದು ಅನ್ನೋದು ಜನಗಳ ಭಾವನೆಗೆ ಬಂದಿದೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.